ಈಗ ಪೊಲೀಸರ ವಶದಲ್ಲಿರುವಂತಹ ಚಿನ್ನಪ್ಪ ಪುತ್ರ ಲೋಕೇಶ್ ಮಾತನಾಡಿದ್ದಾರೆ. ಕಿಚ್ಚುಗುತ್ತಿ ಮಾರಮ್ಮ ದೇಗುಲಕ್ಕೆ ಆಗಮಿಸಿದ್ದಾರೆ. ಲೋಕೇಶ್, ಚಿನ್ನಪ್ಪಿ ಪುತ್ರ ಲೋಕೇಶ್ ನಮ್ಮ ತಂದೆಗೆ ಕೆಟ್ಟ ಹೆಸರನ್ನ ತರೋಕೆ ಕೃತ್ಯವನ್ನ ಮಾಡಿದ್ದಾರೆ. ನಮ್ಮನ್ನ ಹಾಗೂ ನಮ್ಮ ತಂದೆಯನ್ನ ಸಾಯಿಸಲು ಪ್ರಯತ್ನ ನಡೆದಿದೆ ಅನ್ನುವಂಥ ಮಾತನ್ನ ಇಲ್ಲಿ ಚಿನ್ನಪ್ಪಿ ಪುತ್ರ ಲೋಕೇಶ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇದು ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿರುವ ಕೃತ್ಯ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಚಿನ್ನಪ್ಪಿ ಪುತ್ರ ಲೋಕೇಶ್ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮನ್ನ ಸಾಯಿಸೋಕೆ, ನಮಗೆ ಕೆಟ್ಟ ಹೆಸರು ತರೋಕೆ ಯಾರೋ ಮಾಡಿರುವ ಕೃತ್ಯ ಇದು ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಲೋಕೇಶ್ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಈಗ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿಂದ ಲೈವ್ ಇದ್ದಾರೆ. ರಾಮ್, ನಿನ್ನೆ ಇಷ್ಟೊತ್ತಿಗೆಲ್ಲ ಅಲ್ಲಿ ಪೂಜೆಗೆ ಎಲ್ಲ ತಯಾರಿಗಳು ಆಗಿತ್ತು, ಪೂಜೆ ಶುರುವಾಗಲಿಕ್ಕೆಲ್ಲ ಹೊತ್ತಷ್ಟೇ ಬಾಕಿ ಇತ್ತು ನಿನ್ನೆ ಇಷ್ಟೊತ್ತಿಗೆ. ಆದರೆ ಇವತ್ತು ಅಲ್ಲಿ ಮಹಾ ದುರಂತದ ಅವಶೇಷಗಳು ಕಾಣಿಸ್ತಾ ಇದೆ. ಬರೀ ಅಲ್ಲಿ ಸ್ಮಶಾನ ಮೌನ ಕಾಣಿಸ್ತಾ ಇದೆ. ನಡುವೆ ಚಿನ್ನಪ್ಪಿ ಪುತ್ರ ಲೋಕೇಶ್ ಕೂಡ ಮಾತನಾಡಿದ್ದಾರೆ ಅನ್ಸುತ್ತೆ. ರಾಮ್, ಖಂಡಿತವಾಗಿ ಅಮರ್ ಪ್ರಸಾದ್, ನಿನ್ನೆ ಏನು ಈ ಒಂದು ಸುಳ್ವಾಡಿ ಮಾರಮ್ಮ ದೇವಸ್ಥಾನದಲ್ಲಿ ದುರ್ಘಟನೆ ನಡೆದಿತ್ತು. ಚಿನ್ನಪ್ಪಿ ಅಂತೇಳಿ ದೇವಸ್ಥಾನದ ಟ್ರಸ್ಟಿ ಅವರು ಪೊಲೀಸರ ವಶದಲ್ಲಿದ್ದಾರೆ. ಇದೀಗ ಅವರ ಮಗ ಲೋಕೇಶ್ ಅವರು ದೇವಸ್ಥಾನದ ಬಳಿ ಬಂದಿದ್ದಾರೆ. ಅವರು ಹೇಳುವಂತ ಪ್ರಕಾರ ನನ್ನ ತಂದೆಗೆ ಕೆಟ್ಟ ಹೆಸರನ್ನ ತರಬೇಕು, ಮತ್ತೆ ನನ್ನನ್ನ ಮತ್ತೆ ನಮ್ಮ ತಂದೆಯನ್ನ ಸಾಯಿಸಬೇಕು ಅಂತೇಳಿ ಪ್ರಸಾದದಲ್ಲಿ ಕೆಲವರು ವಿಷವನ್ನ ಹಾಕಿದ್ದಾರೆ. ಸೊ ಹೀಗಾಗಿಯೇ ಈ ಒಂದು ಘಟನೆ ನಡೆದಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇದೀಗ ಲೋಕೇಶ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಲೋಕೇಶ್ ಅವರೇ, ಈ ಒಂದು ದೇವಸ್ಥಾನದ ಟ್ರಸ್ಟಿ ನಿಮ್ಮ ತಂದೆಯವರಾಗಿದ್ದಾರೆ, ಮತ್ತೆ ಅವ್ರನ್ನ ಕೊಲ್ಲಲಿಕ್ಕೆ ಮತ್ತೆ ನಿಮ್ಮನ್ನ ಕೊಲ್ಲಲಿಕ್ಕೆ, ಅವ್ರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಈ ಒಂದು ವಿಷಯವನ್ನ ಹಾಕಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದೀರಾ. ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡಿರ್ತಾರೆ ಅಂತ? ಸರ್, ಅದು ಬಂದು ಈ ದೇವಸ್ಥಾನ ಫಸ್ಟ್ ಬೇರೆಯವರು ಇದ್ಲಿತ್ತು ಸರ್, ತಮಿಳ್ನಾಡವರು ಇದ್ಲಿತ್ತು ಸರ್. ನಾವು ಕರ್ನಾಟಕದವ್ರು ತಾನೆ, ನಮ್ಮ ಊರು ದೇವಸ್ಥಾನ ಅಂದ್ಬಿಟ್ಟು ನಾವು ಗಲಾಟೆ ಮಾಡಿ ಅವ್ರನ್ನ ಅವಾಗ ಒದ್ದು ಮುಡುಕಿ ಎಲ್ಲ ಊರ್ನವ್ರು ಸರ್, ನಮ್ಮ ತಂದೆ ಅಂತಲ್ಲ ಎಲ್ಲ ಮುಡುಕ್ಬಿಡಿದ್ವಿ ಸರ್. ಅದರಿಂದ ಅವ್ರಿಗೂ ಸ್ವಲ್ಪ ಹೊಟ್ಟೆ ಊರಿ ಅವಾಗ ಬಂದು ಜಗಳ ಮಾಡ್ತಿದ್ರು. ಇಲ್ಲಿ ಟ್ರಸ್ಟ್ನವ್ರು ಮೇಯ್ನ್ ಬುದ್ಧಿಯವ್ರು ಅಂತ ಬೆಟ್ಟದಲ್ಲಿದ್ದಾರೆ ಸರ್. ಅವ್ರ ಹತ್ರ ನಮ್ಮ ಹತ್ರ ಬಂದು ಜಗಳ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಡೈರೆಕ್ಟಾಗಿ ಒಂದು ವಾರಕ್ಕೆ ಒಂದ್ಸಲ ಕಾರ್ ಮಾಡ್ಕೊಂಡು ಹೋಗಿ ಮಾತಾಡ್ತಿದ್ರು ಸರ್. ಅದರಿಂದ ಸರಿ ಏನು ಗಲಾಟೆ ಏನಿಲ್ಲ. ಅಮಾಸೆ ಪೌರ್ಣಮಿಗೆ ಇಲ್ಲಿ ಅನ್ನ ಮಾಡ್ತಿದ್ದೋ, ಆವಾಗೂ ಬಂದು ಗಲಾಟೆ ಏನು ಮಾಡಿಲ್ಲ ಅವರು. ಇವಾಗ ಹೆಂಗೆ ಅವ್ರಿಗೆ ಗೊತ್ತಾಯ್ತು ಅಂದರೆ ಇವರು ದೇವಸ್ಥಾನ ದೊಡ್ಡದಾಗಿ ಇಂಪ್ರೂವ್ ಮಾಡ್ತಾರಲ್ಲ, ಅದರಿಂದ ಅದೇ ಗುದ್ಲಿ ಪೂಜೆ ಅಂತ ಒಂದು ಇಟ್ಟಿದ್ರು ಸರ್ ಇವತ್ತು. ಇವು ಆ್ಯಕ್ಚುಲಿ ಅನ್ನ ಮಾಡಿದ್ದು ನಮಗೆ, ಅವು ಓಂ ಶತ್ರುಗೆ ಮಾಡಿಲ್ಲ. ಜಾಸ್ತಿ ಇಲ್ಲ, ಚಿಕ್ಕ ಬೇಸನ್ನ ಅನ್ನ ಮಾಡಿದ್ದು. ಅದು ತಿನ್ನಕಂತ ಗೌಡ್ರು ಅವ್ರಿಗೆ ಮಕ್ಕಳು ಎಲ್ಲ ನಮ್ದು ಇದು ಊರ್ನೂರೆಲ್ಲ ಬರ್ತಾರೆ. ಏನು ಮಾಡೋ ಅಂತ ವಿಷಯಕ್ಕೆ ಸಾಯಿಸ್ಬಿಡೋಣ ಊರ್ನವ್ರನ್ನೇ, ಆಮೇಲೆ ದೇವಸ್ಥಾನ ನಮ್ಮ ಪ್ರಕಾರ ಬರ್ತಾರಲ್ಲ ಅಂತ ನಮಗೆ ಮಾಡಿದ್ದು ಸರ್ ಅದು. ಆಮೇಲೆ ಒಂದು 200 ಸೀಟು ಓಂ ಶತ್ರು ಬಂದ್ಬಿಟ್ಟು ಸರ್ ನಮ್ಗೆ ಊಟ ಕೊಡಿ ಫಸ್ಟು, ನಮ್ಗೆ 8 ಗಂಟೆಗೆ ಹೊಟ್ಟೆಸ್ತದೆ, ನಮ್ಮ ಬೆಳಗಿಂದ ಊಟ ಮಾಡಿಲ್ಲ, ಸ್ನಾನ ಮಾಡಿದ್ವಿ, ನಮ್ಗೆ ಫಸ್ಟ್ ನಮ್ಗೆ ಕೊಡಿ ಅಂತ ಹೇಳಿದ್ರು. ಸರಿ, ನಮ್ಮ ಅಪ್ಪವರೆಲ್ಲ ಎತ್ಕೊಂಡು ಸರಿ ಕೊಡ್ರಪ್ಪ, ಒಂದು ಚೂರು ಕೊಡ್ರಪ್ಪ, ನಮ್ಗೆ ಒಂಚೂರು ಎತ್ತು ಮಾಡಿಯಪ್ಪ ಬರೋರಿಗೆ ದೊಡ್ಡವ್ರಿಗೆ ಅಂತ ಹೇಳಿದ್ರು. ಒಂದು ಪ್ಯಾಕೆಟ್ ಎತ್ತು ಮಾಡಿಬಿಟ್ಟು ಅವ್ರಿಗೆಲ್ಲ ಒಂದು ಚೂರು ಕೊಟ್ಟರು ಸರ್. ಆಮೇಲೆ ಗಲಾಟೆ ಮಾಡ್ತಿರ್ತಾರೆ, ಸ್ವಲ್ಪ ಜಾಸ್ತಿ ಕೊಡಿ ಅಂತಲ್ಲ, ಅವ್ರಿಗೆ ಜಾಸ್ತಿ ಕೊಡೋ ಸರ್. ಜಾಸ್ತಿ ಕೊಟ್ಟರು ಬಂದು ಒಂದು 8-9 ಗಂಟೆಗೆ ಪಾಪ ತೀರೋಗ್ಬಿಟ್ರು. ಆಮೇಲೆ ನಾವೆಲ್ಲ ಬಂದು ಆಮೇಲೆ ಸರ್ ಊಟ ಮಾಡೋ ಬಾರ ಅಂತ ಬರುವಾಗ ಈ ಥರ ಆಗ್ಬಿಟ್ಟು ಸರ್, ಊಟ ಯಾರು ನಾವು ಮಾಡಿಲ್ಲ. ಆ ಪ್ಯಾಕೆಟ್ನೇ ಸುರಿದ್ಬಿಟ್ಟು ಸರ್ ಕೆಳಗಡೆ ಅಷ್ಟೇ. ಈಗ ಈ ದೇವಸ್ಥಾನ ಇದೆಯಲ್ಲ ಸುಳ್ವಾಡಿ ಮಾರಮ್ಮ ದೇವಸ್ಥಾನ, ಈ ದೇವಸ್ಥಾನದ ಹಿನ್ನೆಲೆ ಏನು? ಇದು ಯಾರಿಗೆ ಸೇರಿದ್ದು? ಸುಳ್ವಾಡಿ ಗ್ರಾಮಸ್ಥರು ಪೂಜೆ ಮಾಡುವಂತದ್ದ ಅಥವಾ ಹೇಗೆ ಇದು? ಮತ್ತೆ ತಮಿಳ್ನಾಡವರು ಅಂತ ಹೇಳಿದ್ರಲ್ಲ, ಅವರು ಈ ದೇವಸ್ಥಾನನ ಮೊದಲು ನೋಡ್ಕೋತಾ ಇದ್ರ, ಅದು ಹೇಗೆ? ಸರ್, ಅವರು ಮೊದಲು ನೋಡ್ಕೋತಿದ್ರು ಅವಾಗ. ಸರಿ, ಅವಾಗ ನೋಡ್ಕೊತಿದ್ರೆ ಅವ್ರು ಏನು ಪೂಜೆಗೆ ಏನು ಮಾಡ್ತಾ ಇಲ್ಲ, ಮುಚ್ಚಿಬಿಟ್ಟು ಹೊಂಟೋಯ್ತಿದ್ರು. ಯಾರು ಜಾಸ್ತಿ ಕೂಡ ಏನು ಬರಲ್ಲ, ಚಿಕ್ಕದ ಗರ್ಭಗುಡಿ ಮಾತ್ರ ಇತ್ತು. ಸರಿ, ಅದಕ್ಕೊಂಡು ಸರ್ ನಾವು ಡೈಲಿ ಪೂಜೆ ಮಾಡ್ತೀವಿ, ನೀವು ಹೊಂಟೋಗ್ಬಿಡಿ, ನೀವು ಯಾಕೆ ಬಂದು ದೇವಸ್ಥಾನ ಮುಚ್ಚಿಬಿಟ್ಟು ಹೋಗ್ತೀರಿ ಒಂದು ವಾರ ಅಂದ್ಬಿಟ್ಟು ಅಂದ ಸರ್. ಆಮೇಲೆ ಬಿಟ್ಬಿಟ್ಟು ಹೊಂಟೋದ್ರು ಅವರು ಸರ್. ಆಮೇಲೆ ಇದೆಲ್ಲ ಕಟ್ಟಿದ ಮೇಲೆ ಆಮೇಲೆ ತಿರುಗಿ ಬಂದರು, ಇಲ್ಲಪ್ಪ ನಮ್ಮ ದೇವಸ್ಥಾನ, ನೀವು ಯಾರು ಕೇಳಕ್ಕೆ, ನಾವು ಮಾಡ್ತೀವಿ, ಫಸ್ಟ್ ನಾವು ಮಾಡ್ತಿದ್ದೋ ಅಂತ ಗಲಾಟೆ ಮಾಡಿ ಸರ್. ಏಟುಪಟ್ಟಾಗಿ ಅವರು ಹೊಂಟೋಗಿ ಕೋರ್ಟ್ಲಿ ಕೇಸ್ ಹಾಕ್ಬಿಟ್ಟು ನಮ್ಮ ಪರವಾಗಿ ಊರ ದೇವಸ್ಥಾನ ಊರವ್ರಿಗೆ ಇರಲಿ, ತಮಿಳ್ನಾಡು ಬೇಡ ಅಂತ ಒಂಥರ ಆಗ ಡಿಸಿಷನ್ ಸರ್. ಈಗ 1 ವರ್ಷದಿಂದ ಹೊಡೆದಾಟ ಆಯ್ತು, ಊರವರೆಲ್ಲ ಅವ್ರಿಗೆ ಹೊಡೆದಿದ್ರು ಅಂತ ಹೇಳಿದ್ರು. ಸೊ ಆ ಒಂದು ಸೈಡ್ ಇಂದ ಮಾಡ್ತಾ ಇದ್ದಾರೆ ಅಂತ ಏನಾಯ್ತು ಅವತ್ತು ಗಲಾಟೆ? ಏನ್ ಕಾರಣ ಅವತ್ತು ಗಲಾಟೆಗೆ? ಸರ್, ಈ ದೇವಸ್ಥಾನ ಚಿಕ್ಕದಾಗಿತ್ತು, ಅವಾಗ ಏನು ವರಮಾನ ಕಮ್ಮಿ, ಅದರಿಂದ ಅವರು ಬಿಟ್ಬಿಟ್ಟು ಹೊಂಟೋದು ಸರ್. ಈಗ ವರಮಾನ ಜಾಸ್ತಿ ಬಂತಲ್ಲ, ಆವಾಗ ನಮಗೂ ಕೊಡಿ, ಪೂಜೆ ಕೊಡಿ, ನಮಗೂ ಕೊಡಿ, ನಾವೇ ಫಸ್ಟ್ ಆವಾಗ ನಾವು ಮಾಡ್ತಿದ್ವು, ಇವಾಗ ಮುಟ್ಬಿಟ್ರೆ ಅದು ಆಗಲ್ಲ ಅಂದ್ಬಿಟ್ಟು ಆವಾಗ ಗಲಾಟೆ ಆಗ್ತಿತ್ತು ಸರ್ ಅಷ್ಟೇ. ಮತ್ತೆ ಸಾಮಾನ್ಯವಾಗಿ ಎಲ್ಲಾ ಪೂಜೆಗಳಲ್ಲೂ ಬೆಟ್ಟದ ಒಬ್ರು ಸ್ವಾಮೀಜಿ ಅವರು ಇಲ್ಲಿಗೆ ಬರ್ತಾ ಇದ್ರು, ನಿನ್ನೆ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಯಾರದು, ಏನದು? ಸರ್, ಅವರು ದೇವನ್ ಬುದ್ಧಿರ ಅಂತ, ಅವರು ಅವ್ರ ಟೆಸ್ಟ್ ಇದ್ರು, ಅವರೇ ಗಜನೆ ಎಲ್ಲ ಅವರೇ, ಅವ್ರು ಬಂದ್ರೆ ಗಜನ ಓಪನ್ ಮಾಡಿ ಅವ್ರಿಗೆ ತೋರಿಸ್ಬೇಕು. ಅವರು ಅವಾಗ ಬರ್ತಿದ್ರು. ನೆನ್ನೆನೇ ಬಂದಿಲ್ಲ ಸರ್, ಕಡ್ದು ದೊಡ್ಡ ಬುದ್ಧಿಯರು ಬಂದಿದ್ರು, ಚಿಕ್ಕ ಬುದ್ಧಿಯರು ಬಂದಿಲ್ಲ ಸರ್ ಅಷ್ಟೇ. ಅವ್ರ ಮೇಲೆ ಅನ್ವಯ ಇದೆ ಸರ್. ಅವರು ಆವಾಗ ನಮ್ಗೆ ಜಗಳ ಆಡ್ತಿದ್ರು, ಇವರು ಸ್ವಲ್ಪ ಗೌಡ್ರು ಸ್ವಲ್ಪ ಇದು ಮಾಡ್ತಾರೆ ಅಂತ ಜಗಳ ಆಡ್ತಿದ್ರು ಸರ್ ಅವರು.
ಸ್ವಾಮೀಜಿ ಅವ್ರು ಏನಕ್ಕೆ ಜಗಳ ಆಡ್ತಾ ಇದ್ರು ನಿಮ್ಗೆ ಯಾವ ಕಾರಣಕ್ಕೋಸ್ಕರ? ಕಾರಣಕ್ಕಂದ್ರೆ ಚಿನ್ನಗಿನ್ನ ಅವ್ರು ಎತ್ಕೊಳ್ತಿದ್ರು ಸರ್. ದೇವಸ್ಥಾನ ಯಾರಿಗೆ ಹೇಳಕ್ಕೆ ಯಾರಿಲ್ಲ, ಅವ್ರ ಎತ್ತು ಜೋಲ್ ಹಾಕೊಂಡು ಹೋಯ್ತಾ ಇದ್ರು. ನಾವಪ್ಪ ನೀ ಯಾಕಪ್ಪ ಚಿನ್ನ ಹಾಕ್ತಾರೆ, ದೇವಸ್ಥಾನ ಕೊಡಿ, ನೀವ್ ಹತ್ತಕ್ಕಪ್ಪ ಕೊಡ್ತೀರಾ ಅಂತ ಜಗಳ ಆಡ್ತೀವಿ ಸರ್. ಅವಾಗ ಈಗ ಈ ಒಂದು ದೇವಸ್ಥಾನಕ್ಕೆ ಏನು ದಾನಿಗಳು ದಾನ ಕೊಡ್ತಾ ಇದ್ರ ಅಥವಾ ಗ್ರಾಮಸ್ಥರು ಕೊಡ್ತಾ ಇದ್ರ? ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆಲ್ಲ ಯಾರು ಹಣ ಕೊಡ್ತಾ ಇದ್ರು ಸರ್? ಹಣ ಅಂದ್ರೆ ಅದೇ ಭಕ್ತದಲ್ಲಿ ಬರ್ತಾರೆ ಸರ್, ಅವರು ಅನ್ನ ಗಿನ್ನ ಮಾಡೋದು ಅವರೇ ಮಾಡ್ತಿದ್ರು. ಆಮೇಲೆ ಎಲ್ಲ ಭಕ್ತದಲ್ಲಿ ಕೊಡ್ತಾರೆ ಸರ್, ಯಾರು ಸ್ವಂತ ಯಾರು ಕೊಟ್ಟದಿಲ್ಲ ಸರ್, ಭಕ್ತದಲ್ಲಿ ಕೊಡ್ತಿದ್ರು. ಅದನ್ನ ಬಂದು ಬುದ್ಧಿಯವ್ರು ಬಂದು ಚಿನ್ನಗಿನ್ನ ಜೋಳ ಹಾಕೊಂಡು ಹೋಗೋದು, ಆದ್ರೆ ನಮ್ಮ ಅಪ್ಪವ್ರಿಗೆ ಇಷ್ಟ ಆಗಲ್ಲ. ದೇವಸ್ಥಾನ ಸೇರ್ಬೇಕು, ನೀವು ಎತ್ಕೋರಿ ಹಂಗಂತ ಗಲಾಟೆ ಮಾಡಿ ಅವಾಗ ಗಲಾಟೆ ಆಗ್ತಿತ್ತು ಸರ್. ಚಿಕ್ಕ ಗಲಾಟೆ, ಜಾಸ್ತಿ ಗಲಾಟೆ ಇಲ್ಲ, ಕೋಪ ಹೊಡ್ಕೊಂಡು ಹೊಂಟೋಗ್ಬಿಟ್ಟು ಸರ್ ಅವರು. ಕೋಪ ಹೊಡ್ಕೊಂಡು ನಮ್ಮ ದೇವಸ್ಥಾನ ಇನ್ನಾರ ಕೇಳಕ್ಕೆ ಅಂತ ನಮ್ಮ ಅಪ್ಪ ದೇವಸ್ಥಾನ ಇಂಪ್ರೂವ್ ಮಾಡಕ್ಕೆ ಹೋದ್ರೆ ಅವ್ರು ಜಗಳ ಆಡಿ ಚುಚ್ಚು ಹೋಗ್ತಿದ್ರು. ಅವ್ರು ಬಂದಿಲ್ಲ ಇವತ್ತು, ಅದೇ ನಮ್ಮ ಮೇನ್ ಇದು ಸರ್. ಈಗ ನಿಮ್ ತಂದೆಯವರು ಯಾವಾಗ ದೇವಸ್ಥಾನ ವಹಿಸ್ಕೊಂಡಿದ್ದು, ಮತ್ತೆ ನಿಮ್ ತಂದೆಯವ್ರ ಜೊತೆ ಯಾರ್ಯಾರು ಈ ದೇವಸ್ಥಾನದ ಒಂದು ಅಭಿವೃದ್ಧಿಯಲ್ಲಿ ಟ್ರಸ್ಟಿಗಳಾಗಿ ಯಾರ್ಯಾರು ಇದ್ರು ಸರ್? ಅಲ್ಲಿ ಬೋರ್ಡ್ ಹಾಕಿದೆ ಸರ್, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಗಜಾನಿಯರ್ ಅಂತ ಅದೇ ಅಧ್ಯಕ್ಷರಂತ ಒಂದು ಬೋರ್ಡ್ ಹಾಕಿದೆ ಸರ್. 10-11 ಜನ ಇದ್ದಾರೆ ಸರ್. ಅದು ಊರಲ್ಲಿ ಬಂದು 3 ಜನ, ಹೊರಗಡೆ ಬಂದು ಒಂದು 11 ಜನ ಇದ್ದಾರೆ ಸರ್ ಟ್ರಸ್ಟ್ ಅವರು. ಕಾಣಿಕೆಗಳನ್ನ ಯಾವ ರೀತಿ ತಂದು ಕೊಡ್ತಾರೆ ಸರ್? ಕಾಣಿಕೆ ಅಂತೆಲ್ಲ ಇದು ಅದೇ ಈ ಗಲಾಟೆ ಆಯ್ತಲ್ಲ ಸರ್, ಇದು ನಮ್ಮ ದೇವಸ್ಥಾನ ನಮ್ ಕೊಡಿ ಅಂತ ಗಲಾಟೆ ಆದ್ಮೇಲೆ ನಾವೇನ್ ಮಾಡೋದು, ಇದು ನಾವು ಊರು ಇದ್ರೆ ಆಗಲ್ಲ, ಒಂದು 4 ಹಳ್ಳಿನೇ ಕರ್ಕೊಬಿಟ್ಟು ಟ್ರಸ್ಟ್ ಮಾಡ್ಬಿಡೋಣ. ಆವಾಗ ನಮ್ಮ ದೇವಸ್ಥಾನ ಅಂತ ಆಯ್ತಲ್ಲ ಅಂತ 4 ದೇವಸ್ಥಾನ ಸೇರಿಸಿ ಟ್ರಸ್ಟ್ ಮಾಡಿದ್ವಿ ಸರ್. ಅದು ಬಂದು ಈಗ ಟ್ರಸ್ಟ್ ಮಾಡಿದ್ರೆ ಗಲಾಟೆ ಯಾರು ಬಂದಿಲ್ಲ ಸರ್. ಇವಾಗ ದೇವಸ್ಥಾನ ಕಟ್ತಾರಲ್ಲ, ಕಟ್ಬಿಟ್ರೆ ಇನ್ನೂ ಜಾಸ್ತಿ ಇಂಪ್ರೂವ್ ಆಗ್ಬಿಡ್ತದೆ ಅಂದ್ಬಿಟ್ಟು ಇವ್ರನ್ನ ಕೊಳ್ಳಲೇಬೇಕು ಅಂದ್ಬಿಟ್ಟು ನಮ್ಗೆ ಹಾಕಿದೀವಿ ಸರ್. ಪಾಪ ನಮ್ಮ ಮಾರಮ್ಮನ ದೇವಸ್ಥಾನ ಅಪ್ಪ ಅವಾಗ ಡೈಲಿ ಬರ್ತಾರೆ ಸರ್, ಡೈಲಿ ಬಂದು ಸೇವೆ ಮಾಡಿದ್ರು. ಮಾರಮ್ಮನ ದೇವಸ್ಥಾನ ನಮ್ಮ ದೇವನ ನಮಗೆ ಕಾಪಾಡಿದ್ದಾರೆ ಸರ್, ಅಷ್ಟೇ, ಬೇರೆ ಏನಿಲ್ಲ ಸರ್. ಈಗ ಅವರು ಏನು ತಮಿಳ್ನಾಡು ಅವರು ಬರ್ತಾರೆ ಅಂತ ಇದ್ರಲ್ಲ, ಕೊನೆಯದಾಗಿ ಯಾವಾಗ ಬಂದಿದ್ರು ಅವ್ರು ಇಲ್ಲಿಗೆ? ಮತ್ತೆ ಅವಾಗ ಪೂಜೆಗೂ ಅವ್ರು ಬಂದು ಭಾಗವಹಿಸ್ತಾ ಇದ್ರ ಅಥವಾ ಏನು ಸರ್? ಪೂಜೆಗೆ ಇಲ್ಲಿ ದೇವಸ್ಥಾನ ಹಾಡು ಒಂದು 200-300 ಹಾಡು ಬರ್ತದೆ ಸರ್ ದೇವಸ್ಥಾನದಲ್ಲಿ. ಆವಾಗ ಒಂದು ಚೂಚು ಗಲಾಟೆ ಮಾಡೋರು, ನಮ್ಮ ದೇವಸ್ಥಾನ ನೀವು ಯಾರ ಕೇಳಕ್ಕೆ, ನಾವು ಮಾಡಿದ್ರೆ ರೂಲ್ಸು ಅಂತ ಮಾಡ್ತಿದ್ರು ಅವರು. ಅವ್ರು ಹಾಡು ತಂದು ಇಲ್ಲಿ ಕಟ್ ಮಾಡ್ಬೇಕು. ಅವರು ಆಕ್ಚುಲಿ ಬಂದು ಇವ್ರಿಗೆ ಯಾಕೆ ಕಟ್ ಮಾಡ್ಬೇಕು, ನಾವೇ ಕೊಡೋಣ ಅಂತ ಅಲ್ಲೇ ಜಾಸ್ತಿ ಕಟ್ ಅಲ್ಲೇ ಅವ್ರವ್ರು ಆಡ್ತಾರೆ ಮಾಡ್ತಿದ್ರು. ಅವಾಗ ನಾವು ಜಗ ಆಡ್ತಿದ್ರು, ಯಾಕಪ್ಪ ನಮ್ಮ ದೇವಸ್ಥಾನ ನಾವು ಮಾಡ್ಬೇಕು, ನೀ ಯಾರು ಆಡಿಲ್ಲ ಮಾಡ್ಬೇಕಂತ. ಅವಾಗ ನಮ್ಮ ಟ್ರಸ್ಟ್ನವರೆಲ್ಲ ಜಗ ಆಡ್ತಿದ್ರು ಸರ್, ಅಷ್ಟೇ, ಬೋಯ್ತಿದ್ರು ಅವ್ರನ್ನ. ಈಗ ನಿಮ್ ತಂದೆಯವರು ಪೊಲೀಸರು ವಶದಲ್ಲಿದ್ದಾರೆ, ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಏನಕ್ಕೋಸ್ಕರ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿ? ಸರ್, ನಮ್ಗೆ ಒಂದು 4:45 3 ಗಂಟೆಗೆ ಫೋನ್ ಬಂತು ಸರ್, ನೀವು ಅಪ್ಪವ್ರನ್ನ ನೋಡ್ಬೇಕು ಸರ್, ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಸರ್ ಯಾಕೆ ಸರ್ ನನಗೆ ನಿಮ್ಮ ಅಪ್ಪರು ದೇವಸ್ಥಾನ ಟ್ರಸ್ಟ್ ಎಲ್ಲ ಅವ್ರು ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಸರ್ ನಾವೇ ಏನು ಮಾಡಿದ್ರು, ಸರಿ ಬೇಡ ಇಲ್ಲಿ ಇದು ತಪ್ಪು ಅಂತ ಕರ್ಕೋಗಿ ದೇವಸ್ಥಾನ ಬಿಟ್ಟು ತಿರ್ಗಿ ಅವರು ಅಲ್ಲಿಂದ ಕರ್ಕೊಂಬಂದು DSP ಎಲ್ಲ ಕರ್ಕೊಂಬಂದು ಇಲ್ಲಿ ಇದು ಮಾಡ್ಬಿಟ್ಟು ಇಲ್ಲಿ ನಗರಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಸರ್ ಗೊತ್ತಿಲ್ಲ ಸರ್, ಇವಾಗ ಹೋಗಿ ನೋಡಿದ್ರು ಗೊತ್ತು ಸರ್, ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಈಗ ಪ್ರಸಾದ ಅನ್ನೋದು ಭಕ್ತರು ತಗೊಂಡಿರ್ತಾರೆ, ಅದಕ್ಕೆ ವಿಷಯವನ್ನ ಹಾಕಿದ್ದಾರೆ. ಸೊ ಅವ್ರಿಗೆ ಏನಂತ ಒತ್ತಾಯಿಸ್ತೀರಾ? ಈಗ ಯಾವ ರೀತಿ ತನಿಖೆ ಆಗಬೇಕು? ಜಗಳ ಆಡ್ಬೇಕಂದ್ರೆ ನೇರ್ ಜಗಳ ಆಡ್ಬೇಕು ಸರ್, ಏಟುಪಾಟು ಹೊಡೆದ್ರೆ ಅದು ಬೇರೆ ಲೆಕ್ಕ. ಈ ತರ ಕೊಡೂರವಾಗಿ ನಮ್ಮನ್ನು ಕೊಲ್ಲಕ್ಕೆ ಬಂದ್ ಮಾಡಿರೋದಂದ್ರೆ ತುಂಬಾ ಸರ್, ಇದು ದಯವಿಟ್ಟು ಶಿಕ್ಷೆ ಆಗ್ಲೇಬೇಕು ಸರ್. ಇದು ಆಕ್ಚುಲಿ ನಮ್ಮವರು ತಿಂದಿದ್ದಾರೆ, ದೇವಸ್ಥಾನದಲ್ಲಿ 2 ತಿಂದಿದ್ದಾರೆ. ಒಳಗಡೆ ಮೇನ್ ಪೂಜೆ ಅವರು ಅವಾಗ ಟಿಕೆಟ್ ಅಡ್ತಿದ್ರು, ಅವರು ತಿಂದಿದ್ದಾರೆ. ಆಕ್ಚುಲಿ ಇದು ಬಂದು ಅವ್ರು ಬರ್ಲಿಲ್ಲ ಅಂದ್ರೆ, ಓಂ ಶಕ್ತಿ ಬರ್ಲಿಲ್ಲ ಅಂದ್ರೆ ನಾವೇ ಸರ್ ತಿನ್ಬೇಕು ಅಣ್ಣ, ಯಾರು ತಿನ್ನಲ್ಲ. ಅದು ವೇಸ್ಟ್ ಮಾಡಲ್ಲ, ನಾವು ತಿನ್ಬೇಕು. 9:30 10 ಗಂಟೆಗೆ ನಾವು ಖಾಲಿ ಮಾಡ್ತಿದ್ದೋ, ಒಂದು 30 ಸೀಟ್ ಬಂದಿದ್ದೋ ನಾವು. ಈ ತರ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಯಾರು ತಿಂದಿಲ್ಲ ಸರ್, ಅಷ್ಟೇ. ಈಗ ನೀವು ಅಡಿಗೆ ಮನೆಯನ್ನೆಲ್ಲ ನೋಡುದು ಅಲ್ಲಿ, ಸೊ ಪ್ರಸಾದ ಯಾರೇ ಬಂದ್ರು ಈಗ ಅಮಾವಾಸ್ಯೆ ಹುಣ್ಣಿಮೆ ಮೇಲೆ ಜಾಸ್ತಿ ಪೂಜೆ ಮಾಡ್ತಾ ಇದ್ರು. ನಿಮ್ಮ ದೇವಸ್ಥಾನದ ವತಿಯಿಂದನೇ ಅಡಿಗೆನ ಮಾಡ್ಕೊಡ್ತಾ ಇದ್ರ ಅಥವಾ ಅವ್ರ ಯಾವ ರೀತಿ ಪ್ರಸಾದನ ತಯಾರಿಸ್ತಾ ಇದ್ದಾರೆ? ನಮ್ ದೇವಸ್ಥಾನದಿಂದ ಅಡಿಗೆ ಮಾಡ್ತಾರಲ್ಲ, ಸ್ವಲ್ಪ ವರಮಾನ ಕಮ್ಮಿ ತಾನೆ ಸರ್. ಅವ್ರು ಏನ್ ಮಾಡ್ತಾರೆ, ಅಲ್ಲಿಂದ ತರ್ಸ್ಕೊಡ್ತಾರೆ ಸರ್, ಅಕ್ಕಿ ಅದೇ ತರಕಾರಿ ಬಾತ್ ಮಾಡಕ್ಕೆ ಅವ್ರು ತಂದು ಕೊಡ್ತಾರೆ. ನಾವು ಒಂದು ಭಟ್ರು ಮಾಮೂಲಿ ಇಟ್ಟಿದ್ದೀವಿ ಸರ್, 2 ಭಟ್ರು ಇಟ್ಟಿದ್ದೀವಿ. ಒಬ್ರು ಪರ್ಮನೆಂಟ್ ಇರ್ತಾರೆ, ಇನ್ನೊಬ್ರು ಜಾಸ್ತಿ ಆ ಕಡೆ ಬಂದಾಗ ಅವ್ರು ಕಳಿಸ್ಕೊಂಡು ಮಾಡ್ತಾರೆ ಸರ್, ಅದು ಅಷ್ಟೇ, ಅವ್ರಿಗೆ ಮಾಡ್ಕೊಡ್ತಾರೆ. ಈಗ ನಿನ್ನೆ ಏನೇನು ಪ್ರಸಾದ ಅಂತ ಮಾಡಿದ್ರಿ, ಮತ್ತೆ ನಿನ್ನೆ ಅಡಿಗೆಯವರು ಯಾರು ಅದನ್ನ ಮಾಡಿದ್ದು ಅಂತ? ಸರ್ ನಿನ್ನೆ ಅಡಿಗೆ ಮಾಡಿದ್ ಬಂದು ನಮ್ಗೆ ಮಾಡಿದ್ ಸರ್. ನಾವು ಗುದ್ಲಿ ಪೂಜೆ ಮಾಡ್ತಾರಲ್ಲ, ಅದು ತಿನ್ನಕ್ಕೆ ಎಲ್ಲ ನಮ್ಮ ಊನೂರು ಬರ್ತಾರೆ, ಬಂದ್ಮೇಲೆ ಸುಮ್ಮನೆ ಹೋಗ್ಬೇಕಲ್ವಾ, ಪ್ರಸಾದ ತಿನ್ಕೋಗಲ್ಲ ಅಂತ ಬಾತ್ ಮಾಡಿದ್ವಿ ಸರ್. ಸರ್ ಅಡಿಗೆಯವರು ನಮ್ಮೆಲ್ಲ ಸೇರಿ ಟ್ರಸ್ಟ್ನವ್ರು ಸೇರಿ ನಮ್ ಮಾಡುವಂತ ಒಂದು ಬಾತ್ ಮಾಡಿದ್ ಸರ್, ನಮಗ್ ಮಾಡಿದ್ದು. ಅದನ್ನ ಅದೇ ಓಂ ಶಕ್ತಿ ಬಂದ್ರೆ ಇಂಡಸ್ಟ್ರಿ ಬಂದ್ರಲ್ಲ ಸರ್, ನಮ್ಗೆ ಹೊಟ್ಟೆ ಸರ್ ಅಡಿಗೆ ಮಾಡಿದ್ದ ನಾವೇ ಸರ್ ಮಾಡಿದ್ದು, ನಾವು ಊರ್ನೂರ ಸೇರ್ ಮಾಡಿದ್ದು, ಭಟ್ರು ಮಾಡಿದ್ದು ಸರ್. ಭಟ್ರು ಹಾಸ್ಪಿಟ್ಲ್ ಅವ್ರು ತಿಂದ್ಬಿಟ್ಟು ಹಾಸ್ಪಿಟ್ಲ್ ಬಿದ್ದಾರೆ ಸರ್, ಇಬ್ರು ಹಾಸ್ಪಿಟ್ಲ್ ಬಿದ್ದಾರೆ ಅಡಿಗೆ ಮಾಡಿದ್ರು. ಈಗ ನಿನ್ನೆ ಅಡಿಗೆ ಮಾಡ್ಬೇಕಾದ್ರೆ ಅಥವಾ ಪೂಜೆ ಮಾಡ್ಬೇಕಾದ್ರೆ ಅನುಮಾನ ಬರುವಂತವ್ರು ಯಾರು ಸುತ್ತಮುತ್ತ ನಿಮಗೆ ಕಾಣಿಸಿದ್ರ ಅಥವಾ ಹೇಗೆ ಅಂತ? ಸರ್ ಇಲ್ಲ ಸರ್, ಯಾರು ಕಾಣಿಸಿಲ್ಲ, ಪಾಪ ಸುಳ್ಳು ಬರ್ತಲ್ಲ ಸರ್, ಯಾರು ಕಾಣಿಸಿಲ್ಲ. ಮಾಮೂಲು ನೀನು ಮೂಡಿಸಿರುವಾಗ ನಾವು ಈ ಗುದ್ಲಿ ಪೂಜೆ ಸರ್ ಮೇನ್ ಮಾಡ್ತಿದ್ದು, ಅದು ನಾವು ಗಮನಕ್ಕೆ ಬಂದಿಲ್ಲ. ಅವಾಗ ಬೈಕಲ್ಲಿ ಬಂದು ಹೋಯ್ತಿದ್ದೋ ಸರಿ ಆಯ್ತು ಅಂತ 9:30 ನಾವು ಒಂದು ತಿಕ್ಕೋಣೆ ಅದೇ ಬಾಕ್ಸ್ ಅಂತಲ್ಲ ನಮ್ಮ ಮನೆಯವ್ರಿಗೆ ಹಾಕೋಮ ಅಂತ ಕಳ್ಸಿದ್ರು.
ಆಮೇಲೆ ಅಲ್ಲಿ ಎತ್ಕೊ ಬರುವಾಗ ಈ ತರ ಆಗ್ಬಿಟ್ಟು ನಾವು ಅದನ್ನ ಬಾಕ್ಸ್ ಬಿಸಾಕ್ಬಿಟ್ಟು ನಾವು ಮಾಮೂಲಿ ನಮ್ಮ ಮನೆಗೆ ಎತ್ಕೋತೀವಿ, ಮಿಚ್ಚ ಆಯ್ತಲ್ಲ ಊಟನ ಅದು ಮನೆಗೆ ಎತ್ಕೊ ಮನೆಯಲ್ಲ ತಿನ್ನಿಸ್ತಿದೆ. ಅವ್ರು ಆಕ್ಚುಲಿ ನಮ್ಮನ್ನು ಸಾಯಿಸಕಂತಾನೆ ಮಾಡಿದ್ರು ಸರ್, ಬೇರೆ ಏನಿಲ್ಲ. ಹೊರಗಡೆಯವ್ರು ಯಾರು ಮಾಡಿಸಿಲ್ಲ ಇದನ್ನ, ದೇವಸ್ಥಾನದಿಂದನೇ ಅಡಿಗೆ ಮಾಡ್ತಿರೋದು. ಮತ್ತೆ ದೇವಸ್ಥಾನದವ್ರು ಇಲ್ಲಿಯವರೇ ಯಾರಾದ್ರೂ ಏನಾದ್ರು ಹಾಕ್ಬೇಕಾಗ್ತದೆ, ಹೊರಗಡೆಯವ್ರನ್ನು ಯಾರನ್ನೂ ನೋಡಿಲ್ಲ ಅಂತ ಇದ್ದೀರಾ. ಹಿಂಗಿರುವಾಗ ಹೊರಗಡೆಯವ್ರು ಬಂದು ಹಾಕಕ್ ಹೆಂಗೆ ಸಾಧ್ಯ ಅಂತ? ಸರ್ ಹೊರಗಡೆಯವರು ಅಂತೆಲ್ಲ ಸರ್, ಎಲ್ಲ ಫುಲ್ ಎಲ್ಲ ಜನ ಬಂದಿದ್ರು, ಯಾರು ಅವ್ರ ದೇವಸ್ಥಾನ 4 ಸೀಟ್ ಬಂದಿದ್ರು ಸರ್. ಯಾರಂತ ನಾವು ಕನ್ಫರ್ಮ್ ಇಲ್ಲ ಸರ್. ಅವ್ರು ಬ್ರಹ್ಮೇಶ್ ದೇವಸ್ಥಾನ ಅಂತ. ಎಲ್ಲಿದೆ ಅದು ಸರ್ ಇಲ್ಲಿ ನಮ್ಮ ಊರ ಐತಲ್ಲ, ಊರ ಹತ್ರನೇ ಸರ್, ಹಳೇಕಾಲ ದೇವಸ್ಥಾನ ಸರ್ ಅದು. ಅದನ್ನ ಎಷ್ಟು ಜನ ನೋಡ್ಕೊತಾ ಇದ್ದಾರೆ ಸರ್ ಅದನ್ನೇ ಒಂದು 200-300 ಸೀಟು ನೋಡ್ಕೊತಿದೆ ಸರ್. ಅಂಗಡ್ಕಲ್ ದೇವಸ್ಥಾನ ಅದು ವರ್ಮಾನ ಇಲ್ಲ ಸರ್, ಅದು ಇದೇ ವರ್ಮಾನ ಜಾಸ್ತಿ ಬರ್ತಾರೆ ಸರ್. ಮರಿಗಿರಿ ಕಡಿತಾರಲ್ಲ ಅದಕ್ಕೆ ವರ್ಮಾನ ಜಾಸ್ತಿ. ಅದರಿಂದ ಅವರು ನಮ್ಮ ದೇವಸ್ಥಾನ ಬಿಟ್ಟು ಕೊಡ್ಬೇಕು ಅಂತ ಮಾಡಿರ್ಬೋದು ಸರ್. ಸರ್ ಅದು ಇದೇ ಊರು ಸರ್, ಇದು ಅವ್ರು ಬಂದು ತಮಿಳ್ನಾಡು ಸರ್, ಸಂಗಳಪಟ್ಟ ಅಂತ ಅವ್ರು ಬಂದು ಇಲ್ಲಿ ಮಾಡ್ತಿದ್ರು, ಪೂಜೆ ಮಾಡ್ತಿದ್ದಾರೆ ಸರ್. ಇದು ನಮಗೆ ಈ ಥರ ಮಾಡಿದ್ರೆ ತುಂಬ ತೊಂದರೆ ಆಯ್ತು ಸರ್. ಸ್ವಲ್ಪ ಎಲ್ಲ ನೋಡಿ ಪೊಲೀಸ್ನವರು ಯಾರು ಕಂಡಿಡಿದ್ರು ಸ್ವಲ್ಪ ಶಿಕ್ಷೆ ಕೊಡ್ಬೇಕು ಸರ್, ಅಷ್ಟೇ. ಅಮರ್ ಪ್ರಸಾದ್, ಇದು ದೇವಸ್ಥಾನದ ಕತೆ. ಸುಲ್ವಾಡಿ ಗ್ರಾಮದಲ್ಲಿ 2 ದೇವಸ್ಥಾನ ಇದೆ, ಬ್ರಹ್ಮೇಶ್ವರ ದೇವಸ್ಥಾನ ಮತ್ತೆ ಮಾರಮ್ಮ ದೇವಸ್ಥಾನ. ದೇವಸ್ಥಾನದ ಅಧಿಪತ್ಯ, ದೇವಸ್ಥಾನದ ಉಸ್ತುವಾರಿ ಯಾರು ನೋಡ್ಕೋಬೇಕು ಅನ್ನೋದ್ರಲ್ಲಿ ಏನು ಒಳ ಜಗಳಗಳಾಗ್ತಾ ಇದೆ. ಆ ಜಗಳದಿಂದಲೇ ನಿನ್ನೆ ಯಾರೋ ಪ್ರಸಾದಕ್ಕೆ ವಿಷ ಹಾಕಿದ್ದಾರೆ ಅಂತೇಳಿ ಏನು ಪೊಲೀಸರ ವಶದಲ್ಲಿರುವಂತಹ ಅವರ ಮಗ ಈಗ ಲೋಕೇಶ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂತಹ ಜಗಳದ ವಿಚಾರವನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಇವೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ದ್ವೇಷ ಇಲ್ಲಿ ಹಗೆ ಸಾಧಿಸಿದೆ. ಹಾಗಾಗಿಯೇ ಒಂದು ಪ್ರಸಾದಕ್ಕೆ ವಿಷವನ್ನ ಹಾಕಿದ್ದಾರೆ. ಆದ್ರೆ ಆ ವಿಷವನ್ನ ಹಾಕಿದವರು ಯಾರು, ಯಾವ ರೀತಿ ಹಾಕಿದ್ರು, ಇವೆಲ್ಲವೂ ಸಹ ಪೊಲೀಸ್ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಅಮರ್ ಪ್ರಸಾದ್.